ಇವತ್ತು ಒಂದು ಹೆಮ್ಮೆಯ ಶಿವಮೊಗ್ಗ ಜಿಲ್ಲೆಗೆ ನಮಗೂ ನಿಮಗೂ ಸಹ ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಹುಟ್ಟಿ ಶಿವಮೊಗ್ಗದಲ್ಲಿ ಓದಿ ಒಂದು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅದು ಅವರು ತಂದೆ ತಾಯಿ, ಅವರಿಗೆ ತರಬೇತಿ ಆದವರು ಎಲ್ಲ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಮೊಹಮ್ಮದ್ ಬಿಲಾಲ್ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಿಮ್ಮ ಮತ್ತೆ ನಮ್ಮ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಫೆಡರೇಷನ್ ಆಫ್ ಇಂಡಿಯಾ ಏನು ಪ್ರತಿ ವರ್ಷ ಶಾಲಾ ಶಿಕ್ಷಣ ಇಲಾಖೆ ಮತ್ತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಿಲ್ಲಾ ಮಟ್ಟದಲ್ಲಿ ಒಂದು ಆಯ್ಕೆ ಪ್ರಕ್ರಿಯೆ ಮಾಡ್ತಾರೆ, ಕರಾಟೆ ಆಯ್ಕೆ ಪ್ರಕ್ರಿಯೆ. ಆ ಜಿಲ್ಲಾ ಮಟ್ಟದ ಆಯ್ಕೆ ಪ್ರಕ್ರಿಯೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ಪ್ರಥಮ ಸ್ಥಾನ ಪಡೆದು ಶಿವಮೊಗ್ಗ ಜಿಲ್ಲೆಯಿಂದ ಆಯ್ಕೆಯಾಗಿ ನಂತರ ದಾವಣಗೆರೆಯಲ್ಲಿ ನವೆಂಬರ್ 13ನೇ ತಾರೀಕು ದಾವಣಗೆರೆ ನಡೆದಂತ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿಗೆ ಶಿವಮೊಗ್ಗ ಜಿಲ್ಲೆಯಿಂದ ಒಂದು ತಂಡ ಹೋಗುತ್ತೆ. ಒಂದು 25 ಜನ ಇರುವಂತಹ ಕ್ರೀಡಾಪಟುಗಳ ತಂಡದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ -62 kg ಕ್ಯಾಟಗರಿಯಲ್ಲಿ ಬಿಲಾಲ್ ಅವರು -62 kg ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಪಡಿತಾರೆ ಸ್ಟೇಟ್ ಲೆವೆಲ್ ಅಲ್ಲಿ. ಅಂದ್ರೆ ಶಿವಮೊಗ್ಗ ಜಿಲ್ಲೆಯಿಂದ ಹೋಗಿರೋ ಎಲ್ಲಾ ಕ್ರೀಡಾಪಟುಗಳ ಪೈಕಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯಾರಿಗೂ ಮೆಡಲ್ ಬರೋದಿಲ್ಲ. ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಆಗ್ಲಿ ಯಾವ ಮೆಡಲ್ ಬರೋದಿಲ್ಲ. ಬರೋ ಜಿಲ್ಲೆಗೆ ಒಂದೇ ಒಂದು ಮೆಡಲ್, ಆ ಮೆಡಲ್ ಗೋಲ್ಡ್ ಮೆಡಲ್ ಬಿಲಾಲ್ ಅವರಿಗೆ ಬರುತ್ತೆ. ಆ ಮುಖಾಂತರ ಅವರು ಈಗ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಡಿಸೆಂಬರ್ 19ರಿಂದ 24ನೇ ತಾರೀಕಿನ ತನಕ ಇಂದೋರ್ನಲ್ಲಿ SCFI ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ. ಇದಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಇದು 2ನೇ ಬಾರಿ ಬಿಲಾಲು ಈ ಒಂದು ಕಾಂಪಿಟೇಷನ್ ಗೆ ಪಾರ್ಟಿಸಿಪೇಷನ್ ಮಾಡಿ ಕರ್ನಾಟಕ ಸ್ಟೇಟ್ ರೆಪ್ರೆಸೆಂಟ್ ಮಾಡ್ತಾ ಇರೋದು. ಕಳೆದ ವರ್ಷ ಸಹ ಅವರು SLC ಓದ್ತಾ ಇರ್ಬೇಕಾದ್ರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಮಟ್ಟ ಆಯ್ಕೆಯಾಗಿ ಮತ್ತೆ ರಾಜ್ಯ ಮಟ್ಟ ಆಯ್ಕೆಯಾಗಿ ನಂತರ ರಾಷ್ಟ್ರ ಮಟ್ಟಕ್ಕೆ ದೆಹಲಿಗೆ ಹೋಗಿ ಭಾಗವಹಿಸಿದ್ರು. ಅಲ್ಲೂ ಸಹ ಒಳ್ಳೆ ಪ್ರದರ್ಶನ ತೋರಿದ್ರು, ಆದ್ರೆ ಬಹುಮಾನ ಬಂದಿರಲಿಲ್ಲ. ಈ ವರ್ಷ ಮತ್ತೆ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಕ್ರೀಡಾಪಟುಗಳು ಬಹುಮಾನ ಬರಲಿಲ್ಲ, ಆದ್ರೆ ಒಬ್ಬ ಕ್ರೀಡಾಪಟುಗೆ ಗೋಲ್ಡ್ ಬಂತು. ಗೋಲ್ಡ್ ಬಂದು ಅವನು ಇವತ್ತು ರಾಷ್ಟ್ರ ಮಟ್ಟಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕರ್ನಾಟಕ ಸ್ಟೇಟ್ ಇಂದ ಸುಮಾರು ಒಂದು 28 ಜನ ಅಷ್ಟೇ ನ್ಯಾಷನಲ್ ಲೆವೆಲ್ ನ ರೆಪ್ರೆಸೆಂಟ್ ಮಾಡ್ತಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು. ಹಾಗಾಗ್ಬಿಟ್ಟು ನಮಗೂ ಸಹ ಜಿಲ್ಲೆಯಿಂದ ಒಂದು ಹೆಮ್ಮೆ. ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಂದನೂ ಸ್ಪರ್ಧಿಗಳು ಒಬ್ಬೊಬ್ರು ಗೋಲ್ಡ್ ತಗೊಂಡು ಈ ಒಂದು ಪಾರ್ಟಿಸಿಪೇಷನ್ ಹೋಗ್ತಾ ಇರ್ತಾರೆ. ಹಾಗಾಗಿ ನಮ್ಮ ಒಂದು ಆಶಯ ಏನಂದ್ರೆ ಮೊಹಮ್ಮದ್ ಬಿಲಾಲ್ ಚೆನ್ನಾಗಲ್ಲಿ ಸ್ಪರ್ಧೆ ಮಾಡ್ಬಿಟ್ಟು ರಾಷ್ಟ್ರ ಮಟ್ಟದಲ್ಲ ಪದಕ ತಗೊಂಡ್ಲಿ ಅಂತೇಳಿ ನಾವೆಲ್ಲ ಇವತ್ತು ಆಶಿಸ್ತಾ ಇದೀವಿ. ಹಾಗಾಗಿ ಈ ಕುರಿತು ತಾವೆಲ್ಲ ಒಂದು ಪ್ರಚಾರ ನೀಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂತಾ ಇದೀವಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.